ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಿಂಭಾಗದ ಅಳತೆ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಂಭಾಗನೂ ನಮಗೆ 13 ಇಂಚ್ ರೆಡಿ ಬೇಕಾಗಿರ್ತದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ, ಅರ್ಧ ಇಂಚ್ ಕೆಳಗೆ ಅರ್ಧ ಇಂಚ್ ಮೇಲೆ. ಹಾಗಾಗಿ ಟೋಟಲಾಗಿ ನಾವು 14 ಇಂಚ್ ತೊಗೋಬೇಕು. ಆಮೇಲೆ ಎದೆ ಸುತ್ತಳತೆಯೂ ಸೇಮ್ 32 ಇಂಚಿಂದಾಗಿದ್ದರೆ 4 ಭಾಗ ಮಾಡ್ಕೊಂಡಾಗ 8 ಇಂಚ್ ಬಂದಿತ್ತು, ಪ್ಲಸ್ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ 10 ಇಂಚ್. ಇದು ಎದೆ ಸುತ್ತಳತೆ. ಇಲ್ಲಿಂದ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕೊರಳಿನ ಆಗಲ್ಲ ಮುಂಭಾಗದಾಗ ನಾವು 2.5 ಇಂಚ್ ತೊಗೊಂಡಿದ್ವಿ. ಹಾಗೆ ಇದನ್ನು ಹಿಂಭಾಗನೂ 2.5 ತೊಗೋಬೇಕು. ಹಿಂಭಾಗ ದೊಡ್ಡದು ಮುಂಭಾಗ ಸಣ್ಣದು ಮಾಡ್ಕೋಬಾರ್ದು, ಯಾಕಂದರೆ ನಮಗೆ ಭುಜ ಎರಡು ಸೇಮ್ ಬರಬೇಕಾಗಿರ್ತದೆ. ಇದು 2.5 ಇಂಚಿಗೆ ಕೊರಳಿನ ಅಗಲ. ಆಮೇಲೆ ಕೊರಳಿನ ಇಳಿಕೆ ನಾನು ಇಲ್ಲಿ ತೊಗೋಗ್ತೀನಿ 10 ಇಂಚ್. ನಿಮಗೆ ಇನ್ನೂ ಜಾಸ್ತಿ ಬೇಕಾದರೂ ಕೆಳಗೆ ಮಾಡ್ಕೋಬೇಕು, ಕಡಿಮೆ ಬೇಕಾಗಿದ್ದರೆ ನೀವು 9 ಇಂಚ್ ಅಂತಲೂ ಮಾಡ್ಕೋಬೋದು. ನಾ ಈಗಿನ್ನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ಇಲ್ಲೂ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ರಿ. ಹಿಂಗೆ ಸ್ಟ್ರೇಟ್ ಲೈನ್ ಮಾಡಿಕೊಂಡು ಈ ಲೈನ ಇಲ್ಲಿಂದ ಸೇರಿಸ್ಕೊಳ್ರಿ. ನಿಮಗೆ ಕೊರಳಿಂದ ಸೇಪ್ ಯಾವುದೇ ರೀತಿ ಸ್ಕ್ವೇರ್ ಬೇಕಾಗಿದ್ದರೆ ಹೀಗೆ ಬಿಟ್ಕೋಬೋದು, ರೌಂಡ್ ಬೇಕಾಗಿದ್ರೂ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ರೌಂಡ್ ಸೇಪ್ ಕೊಟ್ಕೊಂಡ್ಬಿಡಬೇಕು. ನೀವು ಇನ್ನೂ ಬೇರೆ ಯಾವುದೇ ರೀತಿ ಡಿಸೈನ್ ಬೇಕಾದರೂ ನಮ್ದು ಈ ಕೊರಳಿನ ಅಗಲ ಎಷ್ಟು ಇರ್ತೈತಲ್ಲ ಇದರೊಳಗೇನೆ ನಾವು ಸೇಪ್ ತಕ್ಕೋಬೇಕು. ಈಗ ಇಲ್ಲಿಂದ ಭುಜ ನಮಗೆ 3 ಇಂಚ್ ತೊಗೊಂಡಿದ್ದೀವಿ ನಾವು ಮುಂಭಾಗದಲ್ಲಿ. ಹಿಂಭಾಗದೂ ಸಹ 3 ಇಂಚನ್ನು ತೊಗೋಬೇಕು. 3 ಇಂಚ್ ಹಿಂಭಾಗ ಮತ್ತು 3 ಇಂಚ್ ಮುಂಭಾಗ. ಆಮೇಲೆ ಬಗಲಿನ ಇಳಿಕೆಯನ್ನು ಅದು 5.5 ಇಂಚ್, ಇದು 5.5 ಇಂಚನ್ನೇ ತೊಗೋಬೇಕು. ಒಂದು ಜಾಸ್ತಿ ಒಂದು ಕಡಿಮೆ ತೊಗೊಳ್ಳೋದಿಲ್ಲ. ಈಗ ತೊಗೊಂಡು ಸ್ಟ್ರೇಟ್ ಲೈನ್ ಹಾಕ್ಕೊಳ್ರಿ. ಅದು ಮುಂಭಾಗಕ್ಕೆ ನಾವು ಅರ್ಧ ಇಂಚ್ ತೊಗೊಂಡಿದ್ವಿ, ಇದು 3/4 ಅಂದರೆ 3/4 ಇಂಚ್ ತೊಗೋಬೇಕು. ಇನ್ನು ಇಲ್ಲಿಂದ 3/4 ಇಟ್ಕೋಬೇಕು. ಅದು ಮುಂಭಾಗಕ್ಕೆ ಅರ್ಧ ಇಂಚ್ ಇಟ್ಕೊಂಡಿದ್ದೀವಿ, ಇದಕ್ಕೆ 3/4 ಇಟ್ಕೋಬೇಕು. 3/4 ಇಟ್ಕೊಂಡು ರೌಂಡಾಗಿ ಸೇಪ್ ಹಾಕ್ಕೋಬೇಕು. ಇದು ಬಗಲಿನ ಆಕಾರ. ಈಗ ಇದು ಹಿಂಭಾಗದ ಬಗಲಿನ ಆಕಾರ ಆಯಿತು. ಇದರಾಗ ಕೊರಳಿನ ಇಳಿಕೆ, ಭುಜ ಮತ್ತು ಬಗಲಿನ ಆಕಾರ, ಇದಿಷ್ಟು ಹಿಂಭಾಗದ ಅಳತೆಯಾಗಿರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ತೋಳಿನ ಅಳತೆ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ 2 ತೋಳುಗಳು ಬರ್ತವೆ. ನಾವು ಯಾವಾಗಲೂ ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ 4 ಫೋಲ್ಡ್ ಮಾಡಿಕೊಂಡ್ರೆ 2 ಸ್ಲೀವ್ ಬಂದುಬಿಡ್ತಾವೆ. 2 ಸ್ಲೀವ್ ಮಾಡಬೇಕಾದ್ರೆ ಇದು ಫೋಲ್ಡ್ ಬಂದಿದ್ದ ಪೊಸಿಷನ್ ಏನಂದರೆ ನಮ್ಮ ಎಡಗಡೆಗೆ ಹೋಗಿರಬೇಕು. ಇದು ಬಲಗಡೆಗೆ ಬಂದುಬಿಟ್ರೆ ಇಲ್ಲಿ ಕಟ್ ಬಂದುಬಿಡ್ತೈತೆ. ಅದಕ್ಕೆ ಇದು ಯಾವಾಗಲೂ ನಮ್ಮ ಎಡಗಡೆಗೆ ಪ್ಯಾಕ್ ಬಂದಿರಬೇಕು. ಈಗ ತೋಳಿನ ಉದ್ದ ನಮಗೆ 9 ಇಂಚ್ ಬೇಕಾಗಿದ್ದರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನಾವು ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಅರ್ಧ ಇಂಚ್ ಕೆಳಗೆ ಮತ್ತು ಅರ್ಧ ಇಂಚ್ ಮೇಲೆ. ನಿಮ್ದು 10 ಇಂಚ್ ಇದ್ದರೆ 11 ಇಂಚ್ ಇಟ್ಕೋಬೇಕು, 9 ಇಂಚ್ ಇದ್ದರೆ 10 ಇಂಚ್ ಇಟ್ಕೋಬೇಕು. ಈಗಿಂದ ನಾನು 10 ಇಂಚ್ ಇಟ್ಕೋತಾ ಇದ್ದೇನೆ. ಅಂದರೆ ನಮ್ಗೆ ರೆಡಿ ಬ್ಲೌಸ್ ಬೇಕು 9 ಇಂಚ್ ತೋಳಿನ ಉದ್ದ. ಈಗ ಇಲ್ಲಿಗೆ 10 ಇಂಚಿಗೆ ಮಾಡ್ಕೊಂಡ್ವಿ. ಆಮೇಲೆ ತೋಳಿನ ಅಗಲ ಅಂದರೆ 9 ಇಂಚ್, ಇಲ್ಲಿಂದ ಇಲ್ಲಿವರೆಗೂ. ಇದು ನಾವು ಸ್ಕ್ವೇರ್ ಬಾಕ್ಸ್ ಮಾಡ್ಕೊಂಡ್ಬಿಡ್ರಿ. ನಿಮಗೆ ಸ್ಲೀವಿಂದ ಮೆಜರ್ಮೆಂಟ್ ತೊಗೊಳಕ್ಕೆ ಈಸಿ ಆಗ್ತೈತಿ, ಸೇಪ್ ಕೊಟ್ಕೊಳ್ಳೋಕ್ಕೂ ಈಸಿ ಆಗ್ತೈತಿ. ಆಮೇಲೆ ನಾವು ಇಲ್ಲಿಂದ ಇದು ತೋಳಿನ ಉದ್ದ, ಇದು ತೋಳಿನ ಅಗಲ, ಆಮೇಲೆ ರಟ್ಟೆ ಸುತ್ತಳತೆ 10 ಇಂಚ್ ಇತ್ತು. 10 ಇಂಚ್ ಅಂದರೆ ಅದರ ಅರ್ಧ ಮಾಡ್ಕೊಂಡಾಗ 5 ಬಂತು, ಪ್ಲಸ್ ಹೊಲಿಗೆಗಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ತೋಳಿನ ಸೇಪ್ ಹಾಕಬೇಕಾದ್ರೆ ನಾವು ಇಲ್ಲಿಂದ 2 ಇಂಚಿಗೊಂದು ಮಾರ್ಕ್ ಮಾಡ್ಕೋಬೇಕು. ಇದು 9 ಇಂಚ್ ನಮಗೆ ರೆಡಿ ಬ್ಲೌಸ್ ಬೇಕಾಗಿದ್ದರೆ ಇಲ್ಲಿಂದ 6 ಇಂಚಿಗೆ ನಾವು ತೋಳಿನ ಸೇಪಿನ ಸಲುವಾಗಿ 6 ಇಂಚಿಗೊಂದು ಮಾರ್ಕ್ ಮಾಡ್ಕೋಬೇಕು. 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬಂದು ಹೀಗೆ ಸೇಪ್ ಸೇರಿಸ್ಕೊಂಡ್ಬಿಡ್ಬೇಕು. ತೋಳಿನ ಆಕಾರದಲ್ಲೂ ಹಿಂಭಾಗದ ಮತ್ತು ಮುಂಭಾಗ ಅಂತ 2 ತಕ್ಕೋಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚಿಗೊಂದು ಮಾರ್ಕ್ ಮಾಡಬೇಕು. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬಂದು ಈ ಅರ್ಧ ಇಂಚಿನ ಹಿಡ್ಕೊಂಡು ಇಲ್ಲಿ ಬಂದು ಹಿಂಗೆ ಸೇಪ್ ಕೊಡಿಸ್ಕೊಂಡ್ಬಿಡ್ಬೇಕು. ಈಗ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರಿ ಹಾಗೆ ಸೇಪ್ ನಿಮಗೆ ಬರ್ತೈತಿ. ಆಮೇಲೆ ಇದು ಇಲ್ಲಿಂದ ತೋಳಿಂದು ಇಲ್ಲಿ ಸೇರಿಸ್ಕೋಬೇಕು. ಇದಿಷ್ಟು ತೋಳಿಂದು ಉದ್ದ, ಅಗಲ, ತೋಳಿಂದ ಇಳಿಕೆ, ರಟ್ಟೆ ಸುತ್ತಳತೆ. ಇವತ್ತಿನ ವಿಡಿಯೋದೊಳಗೆ ನಿಮಗೆ ಹಿಂಭಾಗ ಮತ್ತು ಮುಂಭಾಗ ತೋಳಿನ ಅಳತೆ ಹಾಕೋದು ಹೇಗಂತ ತೋರಿಸ್ಕೊಟ್ಟಿರ್ತೇನೆ. ಮುಂದಿನ ವಿಡಿಯೋದೊಳಗೆ ಪೇಪರ್ ಕಟಿಂಗ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ್ದು ಬೇಕು ಕಮೆಂಟ್ ಬಾಕ್ಸ್ನಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.